ಉಜ್ಜಾಯಿ ಪ್ರಾಣಾಯಾಮವನ್ನು ಯಾರು ಸಣ್ಣ ಸಣ್ಣ ಶಬ್ದಗಳ ಉಚ್ಚಾರಣೆ ಮಾಡುವಲ್ಲಿ, ಅಥವಾ ಯಾರಾದರೂ ಮಕ್ಕಳು 5-10 ವರ್ಷ ಆಗಿರ್ತಾರೆ, ಅವ್ರಿಗೆ ಇನ್ನೂ ಸ್ಪಷ್ಟವಾದ ಶಬ್ದಗಳ ಉಚ್ಚಾರಣೆ ಮಾಡೋಕ್ಕಾಗೋದಿಲ್ಲ ಅಂಥ ವ್ಯಕ್ತಿಗಳಾಗಿರ್ಬೋದು, ಯಾರು ಸಂಗೀತವನ್ನು ಅಭ್ಯಾಸ ಮಾಡಬೇಕಂತ ಅವ್ರ ಕಂಠ ಮಧುರ ಆಗಬೇಕಂತಿದ್ದಾರೋ ಅವರು ಕೂಡ ಈ ಅಭ್ಯಾಸವನ್ನು ಉಜ್ಜಾಯಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ಬೋದು. ಮತ್ತು ಯಾರಿಗೆ ಜಾಸ್ತಿ ಕಫ ಇದೆ, ಯಾರಿಗೆ ಜಾಸ್ತಿ ಗಂಟಲು ಸಮಸ್ಯೆ ಇದೆ, ಆ ರೀತಿ ಇರ್ತಕ್ಕಂಥ ವ್ಯಕ್ತಿಗಳನ್ನು ಅಭ್ಯಾಸ ಮಾಡ್ಬೋದು. ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಪ್ಯಾರಾಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಈ ರೀತಿ ಇರ್ತಕ್ಕಂಥ ವ್ಯಕ್ತಿಗಳು ಈ ಉಜ್ಜಾಯಿ ಪ್ರಾಣಾಯಾಮ ಮಾಡೋದ್ರಿಂದ ಬಹಳಷ್ಟು ಲಾಭಕಾರಿಯಾದಂಥ ಪ್ರಾಣಾಯಾಮ. ಇಲ್ಲಿ ಕೂಡ ಸೇಮ್ ನಾವು ಒಂದು ಸೌಂಡನ್ನು ಈ ಕಂಠ ಭಾಗದಲ್ಲಿ ನಾವು ಸೌಂಡನ್ನು ಹೇಗೆ ನಾವು ಹಿಕ್ಕಪ್ಸ್ ಮಾಡಬೇಕಾದ ಹಿಕ್ಕಪ್ ಮಾಡ್ತೀವಲ್ಲ, ಇದು ಪ್ರಾರಂಭದ ಸ್ಥಿತಿ ಹೇಳ್ತಾ ಇದ್ದೀನಿ. ಹಿಕ್ಕಪ್ ಸ್ಥಿತಿ ಅಂದರೆ ನಾವು ಹೇಗೆ ಹಿಕ್ಕಪ್ಸ್ ಮಾಡ್ತೀವಲ್ಲ, ಅದನ್ನು ಹಿಕ್ಕಪ್ಸನ್ನು ದೀರ್ಘವಾಗಿ ಮಾಡಬೇಕು ಮತ್ತು ಸೂಕ್ಷ್ಮವಾಗಿ ಮಾಡಬೇಕು ಮತ್ತು ಲಾಂಗಾಗಿ ಮಾಡಬೇಕು. ನೋಡಿ ನಾನು ಯಾವ ರೀತಿ ಇಲ್ಲಿ ಯಾರು ಕಫ ಇರ್ತಕ್ಕಂಥ ವ್ಯಕ್ತಿಗಳು ಇದು ಅಭ್ಯಾಸ ಮಾಡಿದರೆ ಬಹಳಷ್ಟು ಲಾಭಕಾರಿ. ಯಾರು ಥೈರಾಯ್ಡ್ ಪ್ರಾಬ್ಲಮ್ ಇರ್ತದೆ ಅವರು ಕೂಡ ಬಹಳಷ್ಟು ಲಾಭಕಾರಿ. ಯಾರಿಗೆ ಶಬ್ದಗಳ ಉಚ್ಚಾರಣೆ ಸಂಸ್ಕೃತ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಹಿಂದಿ ಇರ್ಬೋದು, ಕನ್ನಡ ಸಬ್ಜೆಕ್ಟ್ ಇರ್ಬೋದು, ಯಾವುದೇ ಶಬ್ದಗಳು ಉಚ್ಚಾರಣೆ ಮಾಡುವಲ್ಲಿ ಏನಾದರೂ ಏರುಪೇರು ಆದರೆ ಈ ಉಜ್ಜಾಯಿ ಪ್ರಾಣಾಯಾಮ ಬಹಳಷ್ಟು ಮಹತ್ವವಾದಂಥ ಒಂದು ಪಾತ್ರ ವಹಿಸ್ತದೆ. ನೋಡ್ಕೊಳ್ಳಿ ಹೇಗೆ ಅಭ್ಯಾಸ ಮಾಡೋಣ ಅಂತೇಳಿ. ನೇಲ್ ಈ ರೀತಿ ಕೆಂಬರ್ಲಕ್ಕೆ ಸ್ಟಾರ್ಟ್ ಆಗ್ತದೆ. ಯಾಕಂದರೆ ಅಲ್ಲಿ ಇರ್ತಕ್ಕಂಥ ಮಸ್ಕ್ಯುಲರ್ ಸಿಸ್ಟಮ್ ಆಗಿರ್ಬೋದು, ನರ್ವಸ್ ಸಿಸ್ಟಮು ಆ್ಯಕ್ಟಿವ್ ಆಗಕ್ಕೆ ಸ್ಟಾರ್ಟ್ ಆಗ್ತವೆ. ನೋಡಿ ಆಮೇಲೆ ಎಕ್ಸೈಲ್ ನಾಶ. ಈ ರೀತಿ ಉಜ್ಜಾಯಿ ಪ್ರಾಣಾಯಾಮ ಮಾಡೋದ್ರಿಂದ ಬಹಳಷ್ಟು ಮಾರ್ಮಿಕವಾದಂಥ ಒಂದು ಲಾಭ ಸಿಗ್ತದೆ. ಮತ್ತು ನಾವು ವಿಶುದ್ಧ ಚಕ್ರ ಅಂತ ಕರಿತೀವಿ. ವಿಶುದ್ಧ ಚಕ್ರ ಅಕಾರ್ಡಿಂಗ್ ಟು ಯೋಗದ ಪ್ರಕಾರ ಇಲ್ಲಿ ನಾವು ಒಂದು ವಿಶುದ್ಧ ಚಕ್ರ ಇದೆ. ಒಂದು ಸುಮ್ಮನೆ ನಾರ್ಮಲಾಗಿ ನಾವು ಮಾತು ಕೇಳ್ಬೋದು, ವಿಷ ಕುಡಿದ್ರೂ ಶಿವನಿಗೆ ಏನೂ ಆಗಿದ್ದಿಲ್ಲ, ಅದಕ್ಕೆ ವಿಷಕಂಠ ಅಂತ ಕರೀತಾರೆ ಶಿವನನ್ನು. ಅಲ್ಲಿ ನಾವು ಇಲ್ಲಿ ಏನಾಗ್ತದೆ ಆ ಶಕ್ತಿ ಸಾಮರ್ಥ್ಯ ಬರ್ತದಂತ ನಮ್ಮ ಶಾಸ್ತ್ರಗಳು ಹೇಳ್ತದೆ. ನಮ್ಮ ಋಷಿ ಮುನಿಗಳು ಕೂಡ ಇದನ್ನು ಅನುಭವಿಸಿದ್ದಾರೆ. ಆದರೆ ನಾವು ಅದನ್ನು ಪಾಲನೆ ಮಾಡಬೇಕು ಇವಾಗ ಅಷ್ಟೇ, ಅದನ್ನೇ ಅಭ್ಯಾಸ ಮಾಡಬೇಕು. ನೋಡಿ ನೇಲ್ ಇದು ಯಾರು ಥೈರಾಯ್ಡ್ ಪ್ರಾಬ್ಲಮ್ ಇರ್ತಲ್ಲ ಅವರು ಅಭ್ಯಾಸ ಮಾಡಬೇಕು. ಯಾರಿಗೆ ಧ್ವನಿ ಮಧುರವಾಗಬೇಕು, ಮಾತಿನ ಸ್ಪಷ್ಟತೆ ಮಧುರ ಬರಬೇಕು, ಅವರು ಕೂಡ ಈ ಅಭ್ಯಾಸವನ್ನು ಮಾಡಬೇಕು. ನಿತ್ಯ ನಿರಂತರ ಇದು ಶ್ರದ್ಧಾ. ಯಾಕೆ ನಿತ್ಯ ನಿರಂತರ ಹೇಳ್ತೀನಿ ಅಂದರೆ, ಇವತ್ತು ಏನಾಗಿದೆ, ಒಂದಿನ ಮಾಡಿದೆವು 10 ದಿನ ಬಿಟ್ಟು ಆನಂತರ